ಇವತ್ತು ನಾವು ಮಾಡ್ತಾ ಇರೋದು ಬದನೆಕಾಯಿ ಕರಿ ಅಥವಾ ಬದನೆಕಾಯಿ ಮಸಾಲ. ಸೊ ಅದನ್ನು ಹೇಗೆ ಮಾಡೋದು, ಅದು ಸ್ಪೆಷಲಿ ಎಣ್ಣೆ ಇಲ್ಲದೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ಸನ್ನು ಕೊಡುತ್ತೆ, ಬದನೆಕಾಯಿಯಲ್ಲಿ ಯಾವ ವಿಟಮಿನ್ಸ್ ಮಿನರಲ್ಸ್ಗಳು ಹೇರಳವಾಗಿದೆ, ಅದನ್ನು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ನಲ್ಲಿ. ಸೊ ಲೆಟ್ಸ್ ಬಿಗಿನ್, ಸ್ಟಾರ್ಟ್ ಅಪ್ ದ ಥಿಂಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ಎಲ್ಲ ರೋಗಗಳಿಗೂ ರಾಮಬಾಣ ನಮ್ಮ ಅಡುಗೆ ಮನೆ. ಇವತ್ತಿನ ಸ್ಪೆಷಲ್ ನಾನು ಹೇಳ್ತಾ ಇರೋದು, ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋ ಒಂದು ರೆಸಿಪಿ ಬದನೆಕಾಯಿ ಮಸಾಲೆನ ಯಾವ ರೀತಿ ಮಾಡೋದು ಅಂತ, ಅಥವಾ ಇದನ್ನು ಎಣ್ಣೆಗಾಯಿ ಅಂತ ಕೂಡ ಹೇಳ್ತಾರೆ. ಬಟ್ ನಾನಿಲ್ಲಿ ಒಳಗಡೆ ತುಂಬಿ ಮಾಡ್ತಾ ಇಲ್ಲ, ಕಟ್ ಮಾಡಿಕೊಂಡು ಮಸಾಲೆ ಇಟ್ಬಿಟ್ಟು ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಬದನೆಕಾಯಿ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಮೆಂತೆ ಮತ್ತು ಒಗ್ಗರಣೆ ಐಟಮ್ಸ್ಗಳು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮ್ಯಾಟೊ, ಸ್ವಲ್ಪ ಚಟ್ನಿ ಕಡಲೆ ಅಥವಾ ಪುಟಾಣಿ ಅಂತೀವಲ್ಲ ಅದು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಖಾರ ಅಂದರೆ ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀವು ಇದಕ್ಕೆ ತೆಂಗಿನಕಾಯಿನೂ ಹಾಕ್ಬೋದು. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಫಸ್ಟ್ ಒಂದು ಬಾಣಲೆ ಬಿಸಿ ಆದಮೇಲೆ ಯಾವುದೇ ರೀತಿಯಾದಂಥ ಎಣ್ಣೆನ ಯೂಸ್ ಮಾಡಿದೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಮೆಂತೆ ಕಾಳು ಇದನ್ನೆಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗಾಗಿ. ಸೊ ಇದೆಲ್ಲ ಚಟಪಟ ಅಂದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಪ್ರತಿಯೊಂದೂ ಚಟಪಟ ಅನ್ನಬೇಕು, ಆ ಥರ ನಾವು ಇದನ್ನು ಮಾಡ್ಕೋಬೇಕು. ಓಕೆ, ಸೊ ಈಗ ನಾವಿಲ್ಲಿ ಈ ಬದನೆಕಾಯಿ ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಇಫೆಕ್ಟನ್ನು ಕೊಡುತ್ತೆ. ಸೊ ಫಸ್ಟ್ ಡಯಾಬಿಟಿಕ್ ಪೀಪಲ್ಗೆ ಬಂದಾಗ ಏನಪ್ಪ ಅಂತಂದರೆ, ಇದರಲ್ಲಿ ಹೈ ಫೈಬರ್ ಇದೆ, ವಿಟಮಿನ್ ಮಿನರಲ್ ಇದೆ. ಸೊ ಅದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮತ್ತು ಫೈಬರಿಂದ ಏನಾಗುತ್ತೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ. ಜೊತೆಗೆ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಸೊ ಇನ್ನು ಥೈರಾಯ್ಡ್ ಪೀಪಲ್ಗೆ ಬಂದಾಗ ಇದರಲ್ಲಿ ಅಯೋಡಿನ್ ಎಸೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಇದು ನಮ್ಮ ಥೈರಾಯ್ಡ್ ಫಂಕ್ಷನ್ನ ಕರೆಕ್ಟಾಗಿ ಮಾಡುತ್ತೆ. ಸೊ ರೆಡ್ಯೂಸ್ ಇನ್ಫ್ಲಮೇಷನ್ ಕೂಡ ಆಗುತ್ತೆ ಆಲ್ರೆಡಿ ಹೇಳಿರೋ ಹಾಗೆ. ಮತ್ತು ಮೆಟಾಬಾಲಿಸಮ್ನ ಜಾಸ್ತಿ ಮಾಡುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ. ಸೊ ಇನ್ನು ಆರ್ಥ್ರೈಟಿಸಿಗೆ ಬಂದರೆ ನಾನು ಆಲ್ರೆಡಿ ಹೇಳಿದಾಗೆ ಇನ್ಫ್ಲಮೇಷನ್ ಕಡಿಮೆ ಆಗಿದೆ ಅಂದರೆ ಆಬ್ವಿಯಸ್ಲಿ ಜಾಯಿಂಟ್ ಹೆಲ್ತ್ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿರುವಂಥ ವಿಟಮಿನ್ ಕೆ, ಕ್ಯಾಲ್ಶಿಯಮಿಂದ, ಮಿನರಲ್ಸಿಂದ ನಮ್ಮ ಬೋನ್ಗೆ ಸಪೋರ್ಟ್ ಕೊಡುತ್ತೆ. ಸೊ ಆಟೋ ಇಮ್ಯೂನ್ ಸಿಸ್ಟಮ್ ಇರೋರಿಗೆ ಇದು ಆಟೋ ಇಮ್ಯೂನ್ ಏನು ಪ್ರಾಪರ್ಟಿ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯನ ಕೊಡುತ್ತೆ. ಸೊ ಹೀಗಾಗಿ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬದನೆಕಾಯಿನ ತಿನ್ನೋದ್ರಿಂದ ಎಲ್ಲ ರೀತಿಯಲ್ಲೂ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ದಿನನಿತ್ಯ ಅಂತೂ ತಿನ್ನೋಕ್ಕಾಗಲ್ಲ, ಬಟ್ ನಮ್ಮ ಆಹಾರದಲ್ಲಿ ಇದನ್ನು ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮಗೆ ಭೂಮಿ ಮೇಲೆ ಸಿಗ್ತಾ ಇರೋ ಎಲ್ಲ ತರಕಾರಿಗಳು ಒಂದಿಲ್ಲದ ಒಂದು ರೀತಿಯಿಂದ ನಮ್ಮ ಆರೋಗ್ಯದ ಮೇಲೆ ಇಫೆಕ್ಟ್ ಆಗುತ್ತೆ. ಯಾವ ರೀತಿ ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳೋ ಥರ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯಕ್ಕೆ ಎಲ್ಲ ಮದ್ದುಗಳಿರುತ್ತೆ, ಬಟ್ ಯೂಸ್ ಮಾಡ್ಕೊಳ್ಳೋ ರೀತಿ ಮಾತ್ರ ಡಿಫ್ರೆಂಟ್ ಆಗಿರಬೇಕು. ಸೊ ಇಲ್ಲಿ ಎಲ್ಲ ನಾನು ಈರುಳ್ಳಿ ಮತ್ತು ಮಸಾಲೆನೆಲ್ಲ ಬೇಯಿಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಎಣ್ಣೆನ ಬಳಸ್ತಾ ಇಲ್ಲ. ಸೊ ಚೆನ್ನಾಗಿ ಈ ಮಿಶ್ರಣ ಎಲ್ಲ ಬೆಂದ ಮೇಲೆ ನಾವು ಇದಕ್ಕೆ ಬೇಸಿಕ್ ಮಸಾಲೆಗಳಾದಂಥ ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ನಾವು ಎಣ್ಣೆ ಇಲ್ಲದೇ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡೋರು ವೆಯ್ಟ್ ಲಾಸ್ ಮಾಡ್ಬೋದು. ಯಾಕಂದರೆ ಕ್ಯಾಲೋರಿ ತುಂಬ ರೆಡ್ಯೂಸ್ ಆಗಿ ಹೋಗ್ಬಿಡುತ್ತೆ ಅಲ್ಲೇ ಅಲ್ವಾ. ಸೊ ಜೊತೆಗೆ ಡಯಾಬಿಟಿಕ್ಕು, ಬೇರೆ ಯಾವುದೇ ರೋಗ ಇರಲಿ ಇಲ್ಲದೆ ಇರಲಿ, ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ನಾವು ಹೆಲ್ದಿ ಲೈಫ್ ಸ್ಟೈಲಿಗೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗ್ತೀವಿ. ಸೊ ಮಸಾಲೆ ಎಲ್ಲ ಬೆಂದು ಹಸಿ ವಾಸನೆ ಹೋದ್ಮೇಲೆ ನಾವಿಲ್ಲಿ ಬದನೆಕಾಯಿನ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಫಸ್ಟೇ ಬದನೆಕಾಯಿನ ನೀರಲ್ಲಿ ಹಾಕಿಟ್ಕೊಂಡಿದ್ದೆ, ಅದು ಕಪ್ಪಗಾಗಬಾರ್ದು ಅನ್ನೋ ರೀಸನ್ಗೆ. ಸೊ ನೋಡಿ, ಬದನೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಅಳ್ಳಾಡಿಸ್ಬಿಟ್ಟು ನೀವು ಮೂಡಿನ ಮುಚ್ಚಿಬಿಡಿ. ಅದೇ ಸಾಫ್ಟಾಗಿ ಬೇಯ್ಕೊಳ್ಳುತ್ತೆ. ಸೊ ನಿಮಗೆ ಯಾವ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ, ಸ್ವಲ್ಪ ಸಾಂಬಾರು ಥರ ಬೇಕಾ, ಇಲ್ಲ ಗೊಜ್ಜಿನ ಥರ ಬೇಕಾ, ಸೊ ಯಾವ ಥರ ಬೇಕು ನೀವು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ರಿಫೈನ್ಡ್ ಸಾಲ್ಟನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಕಲ್ಲುಪ್ಪು ಅನ್ನೋದು ಏನು ಸಿಗುತ್ತೆ ಅದನ್ನೇ ಬೇಕಾದರೆ ನೀವು ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಕಲ್ಲುಪ್ಪನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಬದನೆಕಾಯಿ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಎತ್ತಿಟ್ಕೋಬೋದು. ಸೊ ಮಕ್ಕಳಿಗೆ ಕೊಡೋವಾಗ ಸ್ವಲ್ಪ ತುಪ್ಪನ ಯೂಸ್ ಮಾಡಿ. ಮಕ್ಕಳಿಗೆ ಕೂಡ ನೀವು ಪ್ಲ್ಯಾಂಟ್ ಬೇಸ್ಡನ್ನೇ ಯೂಸ್ ಮಾಡಿ. ಓಕೆ, ಸೊ ಇದು ಚೆನ್ನಾಗಿ ಇರುತ್ತೆ. ಹುಳಿ ಹಾಕಿರೋದ್ರಿಂದ ಹುಳಿ ಕೂಡ ಇರುತ್ತೆ. ಟೊಮ್ಯಾಟೊ ಯೂಸ್ ಮಾಡಿದ್ದೀನಲ್ಲ, ಸ್ವಲ್ಪ ಹುಳಿ ಬಂದಿರೋ ಟೊಮ್ಯಾಟೊ ನಾನು ಯೂಸ್ ಮಾಡಿರೋದು. ನೀವು ಟೊಮ್ಯಾಟೊ ಇಷ್ಟ ಇಲ್ಲ, ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ ದಯವಿಟ್ಟು ನೀವು
ಹುಣಸೆ ಹಣ್ಣನ್ನು ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಟೊಮ್ಯಾಟೋನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕಿಡ್ನಿ ಪ್ರಾಬ್ಲಮ್ಸ್ ಇರೋರು. ಸೊ ಈ ಥರ ಮೂಡಿ ಮುಚ್ಚಿ ಬೇಯಿಸಿದಾಗ ಏನಾಗುತ್ತೆ, ಬೇಗ ಬೇಯುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಮತ್ತು ಆಹಾರದ ಎಲ್ಲ ನ್ಯೂಟ್ರಿಷನ್ ಕೂಡ ಹೊರಗಡೆ ಹೋಗಲ್ಲ ಅಲ್ವಾ. ಸೊ ಈ ರೀತಿಯಾದಂಥ ಸೂಪರ್ ಡೂಪರ್ ಅಡುಗೆಗಳನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು, ಹೊರಗಡೆ ಹೋಗಿ ತಿನ್ನುವಂಥ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ ನೀವಿಲ್ಲಿ, ಸೊ ಈ ಥರದ್ದೆಲ್ಲ ಸೊ ಬೆಂದ ಮೇಲೆ ಗಟ್ಟಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ನಾನು ಅದನ್ನು ತೊಗೊಂಡು ಬಂದಿದ್ದೀನಿ. ಸೊ ನಮಗೆ ಎಷ್ಟು ಗೊಜ್ಜಿನ ಥರ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಸೊ ಇದನ್ನೇ ನನ್ನ ಮನೆಯವ್ರಿಗೆ ನಾನಿಲ್ಲಿ ಟಿಫನ್ ಬಾಕ್ಸ್ಗೆ ಹಾಕ್ತಾ ಇರೋದು. ಸೊ ನಮ್ಮ ಮನೆಯವ್ರಿಗೆ ಯಾವುದೇ ರೀತಿಯಾದಂಥ ಡಯಾಬಿಟಿಕ್ಕು ಮತ್ತೊಂದು ಯಾವ ರೋಗನೂ ಇಲ್ಲ. ಬಟ್ ನಾನು ಯೂಸ್ ಮಾಡ್ತಾ ಇರೋ ಆಹಾರ ಪದ್ಧತಿಯಿಂದ ಅದನ್ನು ಅವರು ಪ್ರಿವೆಂಟ್ ಮಾಡ್ಕೊತಾ ಇದ್ದಾರೆ. ಬಂದಿರೋರ್ಗಂತೂ ಏನು ಮಾಡೋಕ್ಕಾಗ್ತಲ್ಲ, ಬಟ್ ಬರದೇ ಇರೋ ಕೂಡ ನೀವು ತಡಿಬೋದು. ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್.